ಇವತ್ತು ಎಲ್ರಿಗೂ ಕೂಡ ಬೇಕಾಗಿರುವಂಥದ್ದೇ ಹೊಂದಾಣಿಕೆಯಿಂದ ಜೀವನವನ್ನು ನಡೆಸೋದು. ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋದೇ ದೊಡ್ಡ ಸಮಸ್ಯೆ. ಆದರೆ ನೋಡಿ, ಪ್ರಕೃತಿ ನಮಗೆ ಎಷ್ಟು ಕಲಿಸ್ಕೊಡುತ್ತೆ. ಇವತ್ತು ಪ್ರಕೃತಿಯಿಂದ ನಾವೆಷ್ಟು ದೂರ ಆಗ್ತಾ ಹೋಗ್ತಿದ್ದೀವೋ ಅಷ್ಟು ನಮ್ಮಿಂದ ನಾವು ದೂರ ಆಗ್ತಾ ಹೋಗ್ತಾ ಇದ್ದೀವಿ. ಸಮುದ್ರಕ್ಕೆ ಎಲ್ಲ ನದಿ ನೀರು ಬಂದು ಸೇರುತ್ತೆ. ನೀವು ಕಲ್ಪಿಸ್ಕೊಳ್ಳಿ, ಒಂದು ವಿಶಾಲವಾಗಿರುವಂಥ ಸಮುದ್ರ, ಅಲ್ಲಿ ಎಲ್ಲ ನದಿ ನೀರುಗಳು ಕೂಡ ಇಂದಿನ ಪ್ರಪಂಚದಲ್ಲಿ ಬಹಳ ಅವಶ್ಯಕತೆ ಇರುವಂಥದ್ದೇ ಹೊಂದಾಣಿಕೆಯ ಶಕ್ತಿ. ಇವತ್ತು ಜಗತ್ತಲ್ಲಿ ದೊಡ್ಡ ಸಮಸ್ಯೆ, ನಾವು ಅವ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿರೋಕ್ಕಾಗಲ್ಲ, ಇವ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿರೋಕ್ಕಾಗಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ನಮ್ಮದು ಒಂದ್ಸರಿ ನ್ಯಾಯಾಧೀಶರ ಒಂದು ಸಮ್ಮೇಳನ ನಡೆಯಿತು. ಆವಾಗ ಅವ್ರು ಹೇಳ್ತಿದ್ದಿದ್ದೆ, ಇವತ್ತು ಮುಕ್ಕಾಲು ಭಾಗ ಕೇಸಸ್ ಇರುವಂಥದ್ದು ಡೈವರ್ಸ್ ಕೇಸಸ್ಸು, ಮಿಸ್ಅಂಡರ್ಸ್ಟ್ಯಾಂಡಿಂಗು, ಮನೆಯಲ್ಲಿ ಇರುವಂಥದ್ದು ಇರ್ಬೋದು, ಏನೇ ಸಣ್ಣ ಪುಟ್ಟ ಇವತ್ತು ಕೌಟುಂಬಿಕ ಕಲಹಗಳ ಬಗ್ಗೆನೇ ಹೆಚ್ಚು ಇವತ್ತು ಕೇಸಸ್ ರಿಜಿಸ್ಟರ್ ಆಗ್ತಿರೋವಂಥದ್ದು ಮುಕ್ಕಾಲು ಭಾಗ ಇವತ್ತು ಪ್ರಪಂಚದಲ್ಲಿ ಅಂಥೇಳಿ ಹೇಳ್ತಾ ಇದ್ರು. ಹಿಂದಿನ ಕಾಲದಲ್ಲಿ ಒಟ್ಟು ಕುಟುಂಬದಲ್ಲಿ ನಾವೆಲ್ಲರೂ ಕೂಡ ಜೀವನ ನಡೆಸ್ತಾ ಇದ್ವಿ. 150-200 ಜನ ಒಂದೇ ಸೂರಿನ ಕೆಳಗೆ ವಾಸ ಮಾಡ್ತಾ ಇದ್ರು ಕೂಡ ಯಾವುದೇ ಭಿನ್ನಾಭಿಪ್ರಾಯಗಳು ಇರ್ತಾ ಇರಲಿಲ್ಲ. ಆದರೆ ಇವತ್ತು ನೋಡ್ತಾ ಇದ್ದೀವಿ, 4-5 ಜನ ಒಂದೇ ಸೂರಿನ ಕೆಳಗಡೆ ಇವತ್ತು ವಾಸ ಮಾಡಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ಹಾಗಾದರೆ ಇವತ್ತು ಆಧುನಿಕತೆಯ ಹೆಸರಿನಲ್ಲಿ, ವಿದ್ಯೆಯ ಹೆಸರಿನಲ್ಲಿ ಇವತ್ತು ನಾವು ಎಷ್ಟು ಮುಂದೆ ಹೋಗ್ತಾ ಇದ್ದೀವ ಅಥವಾ ಇವತ್ತು ಹಿಂದುಳಿತಾ ಇದ್ದೀವ ಅನ್ನುವಂಥದ್ದು ಒಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಇವತ್ತು ಪ್ರಪಂಚದಲ್ಲಿ ಇವತ್ತು ಕಾಡ್ತಾ ಇದೆ. ಅದಕ್ಕೆ ಇವತ್ತು ಬೇಕಾಗಿರುವಂಥದ್ದು ಅಡ್ಜಸ್ಟ್ ಮಾಡ್ಕೊಳ್ಳೋದು. ನಾವು ನೋಡಿದ್ರೆ ಎಲ್ಲರ ಬಳಿ ಅಡ್ಜಸ್ಟ್ ಮಾಡ್ಕೊಳ್ಳೋವಂಥ ಶಕ್ತಿ ಇದ್ದೇ ಇದೆ. ಹೇಗೆ ಅಂದರೆ, ಉದಾಹರಣೆಗೆ ಈಗ ನೀವು ನೆಂಟರ ಮನೆಗೆ ಹೋಗಿರ್ತೀರ. ನೆಂಟರ ಮನೆಗೆ ಹೋಗಿದ್ದಾಗ ನನಗೆ ಇದೇ ವಸ್ತು ಬೇಕು, ಇದೇ ತಿಂಡಿ ಬೇಕು, ಇದೇ ಸೌಲಭ್ಯ ಬೇಕು ಅಂಥೇಳಿ ನಾವಲ್ಲಿ ಅವ್ರನ್ನ ಕೇಳೋದಿಲ್ಲ, ಡಿಮ್ಯಾಂಡ್ ಮಾಡೋದಿಲ್ಲ. ನೀವೇನು ಕೊಟ್ಟರೂ ಪರವಾಗಿಲ್ಲ, ನೀವು ಕೊಡ್ದಿದ್ರೂ ಪರವಾಗಿಲ್ಲ, ನಾವು ಇದು ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅಂತ ಅಲ್ಲಿ ಹೇಳ್ತೀವಿ ನಾವು. ಅದೇ ಮನೇಲಿದ್ದಾಗ, ಮನೇಲಿ 4 ಜನದ ಜೊತೆ ಇದ್ದಾಗ, ನಂಗೆ ಇದೇ ಬೇಕು, ಇದೇ ತಿಂಡಿ ಮಾಡಿಕೊಡಿ, ಇದೇ ಸವಲತ್ತು ಮಾಡಿಕೊಡಿ, ಹೀಗೆ ನಡ್ಕೋಬೇಕು ನೀವು. ಹಾಗಾದರೆ ನಮ್ಮ ಹತ್ರ ಅಡ್ಜಸ್ಟ್ ಮಾಡ್ಕೊಳ್ಳೋ ಶಕ್ತಿ ಇದೆಯೋ ಇಲ್ವೋ ಅಂತಾಯ್ತೋ? ಇದೆ. ಆದರೆ ಅದನ್ನು ಎಷ್ಟು ನಾವು ಉಪಯೋಗಿಸ್ಕೋತಾ ಇದ್ದೀವಿ, ಅಲ್ಲೇನಾಗ್ತಿದೆ, ನಾನು ಅನ್ನೋಂಥದ್ದು ಕೂಡ ಕೆಲವೊಮ್ಮೆ ಬಂದ್ಬಿಡುತ್ತೆ. ಹೊಂದಾಣಿಕೆ ಮಾಡ್ಕೊಳ್ಬೇಕಂದ್ರೆ ನಾವು ಬೇಕಾಗಿರುವಂಥ ಗುಣ ಏನು ಅಂದರೆ, ನಾವೆಲ್ಲವನ್ನ ಒಂದೇ ರೀತಿ ನೋಡುವಂಥದ್ದು, ಸಮಾನತೆಯ ಮನೋಭಾವವನ್ನು ನಾವು ಬೆಳೆಸ್ಕೋಬೇಕಾಗತ್ತೆ. ಈಗ ನೋಡಿ, ಸಮುದ್ರಕ್ಕೆ ಎಲ್ಲ ನದಿ ನೀರು ಬಂದು ಸೇರುತ್ತೆ. ಅದು ಯಾವತ್ತೂ ಕೂಡ ಈ ನದಿ, ತೀರ್ಥಯಾತ್ರೆಯ ನದಿ ನೀರು ಬರಲಿ ಅಥವಾ ಈ ಶುಭ್ರವಾಗಿರುವಂಥ ಹೊಳೆ ನದಿ ನೀರು ಬಂದು ಸೇರಿಕೊಳ್ಳಿ, ಇದು ಕೊಳಚೆ, ಇದು ಫ್ಯಾಕ್ಟ್ರಿ ವೇಸ್ಟು, ಇದು ಬೇಡ, ಇದು ಸಿವೇಜ್ ವಾಟರ್, ಇದು ಬೇಡ ಅಂಥೇಳಿ ಯಾವತ್ತೂ ಕೂಡ ಸಮುದ್ರ ಯಾವುದಕ್ಕೂ ಕೂಡ ಬೇಡ ಅಂಥೇಳಿ ತಿರಸ್ಕರಿಸೋದಿಲ್ಲ. ಸಮುದ್ರಕ್ಕೆ ವೇಸ್ಟ್ ಫ್ಯಾಕ್ಟ್ರಿ ನೀರು ಬಂತ ಅದು ಸೇರಿಸ್ಕೊಳ್ಳುತ್ತೆ, ಸಿವೇಜ್ ವಾಟರ್ ಬಂತ ಅದು ಸೇರಿಸ್ಕೊಳ್ಳುತ್ತೆ, ನದಿ ಶುಭ್ರವಾಗಿರುವಂಥ ತೀರ್ಥ ಸ್ಥಾನದ ನದಿ ನೀರು ಬಂತ ಅದನ್ನು ಸೇರಿಸ್ಕೊಳ್ಳುತ್ತೆ. ಎಲ್ಲವನ್ನ ಸೇರಿಸ್ಕೊಂಡು, ಏನೇ ಕಸ ಕೊಳಚೆ ಏನೇ ಹಾಕಿದ್ರೂ ಕೂಡ ಎಲ್ಲವನ್ನು ಸೇರಿಸ್ಕೊಂಡು ಅದು ಏನು ಮಾಡುತ್ತೆ, ಯಾವುದೆಲ್ಲ ಕಸ ಇದೆ ಆ ಅಲೆಗಳು ಕಸವನ್ನೆಲ್ಲ ತೀರಕ್ಕೆ ತಳ್ಳಿಬಿಡುತ್ತೆ. ಆಮೇಲೆ ಅದೇ ನೀರು ಆವಿಯಾಗಿ ಮಳೆ ನೀರು ಎಷ್ಟು ಶುಭ್ರವಾಗಿರುವಂಥ ನೀರು ನಮಗೆ ಸಿಗುತ್ತೆ. ಹಾಗೆ ಇವತ್ತು
ಎಲ್ಲರನ್ನೂ ಕೂಡ ನಾವು ಹೇಗೆ ಅಂದರೆ ಯಾವುದು ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳೋ ಅಂಥದ್ದು. ಅಂದರೆ ತೀರಾ ಒಳ್ಳೆಯವರು ಅಂತ ಹೇಳಿ ಅಂಟ್ಕೊಳ್ಳೋದು ಅಲ್ಲ, ಅತಿ ಆದರೆ ಅಮೃತವು ವಿಷ ಅಂತ ಹೇಳೋ ರೀತಿ ತೀರಾ ಒಳ್ಳೆಯವರು ಅಂತ ಹೇಳಿ ಅಂಟ್ಕೊಳ್ಳೋದು ಅಲ್ಲ, ಕೆಟ್ಟವರು ಅಂತ ಹೇಳಿ ತಿರಸ್ಕರಿಸೋದು ಅಲ್ಲ. ಯಾಕೆಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿ ಯಾರ ಜೊತೆ ತಿರಸ್ಕಾರದ ಮನೋಭಾವನೆ ಇರುತ್ತೋ, ಯಾರನ್ನು ದ್ವೇಷಿಸ್ತಿರ್ತಾರೋ ಇಡೀ ದಿನ ಜಾಸ್ತಿ ನೆನಪು ಮಾಡೋದೇ ಅವರನ್ನು, ಅವ್ರು ಹೇಳಿರೋಂಥ ವಿಚಾರಗಳನ್ನೇ ಜಾಸ್ತಿ ನೆನಪು ಮಾಡ್ಕೊಂಡು ಕೂತ್ಕೊಳ್ಳೋವಂಥದ್ದು. ಅದಕ್ಕೆ ಪರಮಾತ್ಮ ಕಲಿಸ್ಕೊಡ್ತಾರೆ ಸಮಚಿತ್ತವಾಗಿರುವಂಥದ್ದು. ಒಳ್ಳೆಯದಕ್ಕೂ ಪ್ರಭಾವಿತರಾಗೋದಲ್ಲ, ಕೆಟ್ಟದ್ದಕ್ಕೂ ಪ್ರಭಾವಿತರಾಗೋದಲ್ಲ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಾವು ಪ್ರಭಾವ ಅಂದರೆ ಒಳ್ಳೆಯದಕ್ಕೆ ಅಂದ್ಕೊಂಡ್ಬಿಡ್ತೀವಿ, ಕೆಟ್ಟದ್ದಕ್ಕೂ ನಾವು ಪ್ರಭಾವಿತರಾಗ್ತಿದ್ದೀವ ಅನ್ನೋದ್ರ ಕಡೆ ಹೆಚ್ಚು ಗಮನ ಕೊಡ್ತಿಲ್ಲ. ಇದು ಬಹಳ ಡೇಂಜರಸ್ ಇವತ್ತು ಪ್ರಪಂಚದಲ್ಲಿ. ಇವತ್ತೆಷ್ಟೋ ಘಟನೆಗಳು, ದುರ್ಘಟನೆಗಳು, ಅನಾಹುತಗಳು ನಡೀತಾ ಇದೆಯೋ ಅದನ್ನು ನಾವು ಯಾವುದು ಆಗಬಾರ್ದು ಅನ್ನೋಂಥದ್ದು ನಡೀತಾ ಇದೆ, ಅದ್ರ ಬಗ್ಗೆ ಹೆಚ್ಚು ಪ್ರಭಾವಿತರಾಗಿ ಅದ್ರ ಬಗ್ಗೆನೇ ಬೆಳಗಿನ ಸಂಜೆವರೆಗೂ ಯೋಚನೆ ಮಾಡ್ತಾ ಕೂತ್ಕೊಳ್ಳೋವಂಥದ್ದು. ನಾವೆಷ್ಟು ಯೋಚನೆ ಮಾಡ್ತೀವೋ ಅಷ್ಟು ನಮ್ಮ ಶಕ್ತಿಯನ್ನು ನಾವು ಅದಕ್ಕೆ ಬಂಡವಾಳ ಹಾಕದಂತೆ. ಇನ್ನು ನಮ್ಮ ಶಕ್ತಿಯನ್ನು, ನಮ್ಮ ಬಳಿ ಇರುವಂಥ ಹಣವನ್ನು ಯೋಚನೆ ಮಾಡಿ, ನೀವು ಇನ್ವೆಸ್ಟ್ ಮಾಡ್ತಾ ಇದ್ದಾಗ ನೀವು ಎಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ, ಎಲ್ಲಿ ರಿಟರ್ನ್ಸ್ ಜಾಸ್ತಿ ಬರುತ್ತೋ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ತಿದ್ದೀವಿ. ಅದಕ್ಕೆ ನಮ್ಮ ಬಳಿ ಇರುವಂಥ ಇನ್ವೆಸ್ಟನ್ನು ನಾವು ಇನ್ವೆಸ್ಟ್ ಮಾಡ್ತಿದ್ವೋ, ಶಕ್ತಿಗಳನ್ನು ಇವತ್ತು ಇನ್ವೆಸ್ಟ್ ಮಾಡ್ತಾ ಇದ್ದೀವೋ ಅಥವಾ ನಾವು ಸ್ಪೆಂಡ್ ಮಾಡ್ತಾ ಇದ್ದೀವೋ, ಖರ್ಚು ಮಾಡ್ತಾ ಇದ್ದೀವೋ. ಬಂಡವಾಳ ಹಾಕೋದು ಬೇರೆ, ಖರ್ಚು ಮಾಡೋದು ಬೇರೆ. ಅದಕ್ಕೆ ನಾವೇ ವಿಚಾರ ಮಾಡಿ ನೋಡ್ಕೋಬೇಕಾಗತ್ತೆ, ನಮ್ಮ ಬಳಿ ಇರುವಂಥ ಶಕ್ತಿಯನ್ನು ನಾವು ಎಷ್ಟು ಬಂಡವಾಳ ಹಾಕ್ತಾ ಇದ್ದೀವಿ, ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ. ಸಂದರ್ಭೋಚಿತವಾಗಿರುವಂತಹ ಪ್ರಶ್ನೆ ತಮ್ಮದು. ಇವತ್ತು ಪ್ರಪಂಚದಲ್ಲಿ ನಾವು ನೋಡ್ತಾ ಇದ್ದೀವಿ, ಇವತ್ತು ಅನೇಕರು ಎಡುತ್ತಾ ಇರುವಂಥದ್ದು ನಮ್ಗೆ ಇವರು ಒಳ್ಳೆಯವರು ಅಂತ ಹೇಳಿ, ಇವ್ರು ಹೀಗೆ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ, ನಾವು ತುಂಬ ಒಳ್ಳೆಯವರು ಅಂತ ಹೇಳಿ ನಾವು ನಂಬಿದ್ವಿ, ಆದರೆ ನಮಗೆ ಮೋಸ ಮಾಡಿಬಿಟ್ರು ಅಂತ ಹೇಳಿ. ಆದರೆ ನಾವು ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ, ಬೇರೆಯವರನ್ನು ನಾವು ಇವರು ಒಳ್ಳೆಯವರು ಕೆಟ್ಟವರು ಅಂತ ಹೇಳಿ ನಾವು ಗುರುತಿಸ್ಬೇಕಾದ್ರೆ ನಾವು ಒಂದು ಕನ್ನಡಿ ರೀತಿ ಇರಬೇಕಾಗತ್ತೆ. ನಮ್ಮಲ್ಲೇ ಕಲುಷಿತತೆ ಇದ್ದರೆ, ನಮ್ಮಲ್ಲೇ ಕಲ್ಮಶ ಇದ್ದರೆ ನಾವು ಬೇರೆಯವರನ್ನು ಗುರುತಿಸೋಕ್ಕಾಗೋದಿಲ್ಲ. ನಾವೆಷ್ಟು ಶುದ್ಧ, ಸ್ವಚ್ಛ, ಸಂಪೂರ್ಣ ಒಂದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿರ್ತೀವಿ, ಆಗ ಮಾತ್ರ ನಾವು ಬೇರೆಯವರನ್ನು ನಾವು ಕರೆಕ್ಟಾಗಿ ಅವ್ರು ಹೇಗಿದ್ದಾರೋ ಹಾಗೆ ಗ್ರಹಿಸ್ಬೋದು. ಈ ಕನ್ನಡಿ ನಾವು ಹೋಗಿ ನಿಂತ್ಕೊಂಡಾಗ ಕನ್ನಡಿಲೇ ಧೂಳಿತ್ತು, ಕಸ ಇತ್ತು, ಕಲೆ ಇತ್ತು ಅಂದಾಗ ನಮ್ಮಲ್ಲೇ ಕಲೆ ಇರೋ ರೀತಿ ಕಾಣಿಸುತ್ತೆ. ನಾವು ಹೋಗಿ ನಿಂತ್ಕೊಂಡಾಗ ಆ ಕನ್ನಡಿನ ಎಷ್ಟೇ ಒರೆಸಿದ್ರೂ ಕೂಡ, ಅಥವಾ ಎಷ್ಟೇ ನಾವು ಹೋಗಿ ಮುಖ ತೊಳ್ಕೊಂಬಂದ್ರೂ ಕೂಡ ಹೇಗಿದ್ದೀವೋ ಹಾಗೆ ಕಾಣಿಸ್ತಿರುತ್ತೆ ಕಲೆ. ಹಾಗೆ ನಾವು ಒಂದು ಕನ್ನಡಿ. ಈ ಪ್ರಪಂಚದಲ್ಲಿ ಹೇಗೇ ಬಂದ್ರೂ ಕೂಡ ನಾವು ಯಾವಾಗ ಶುದ್ಧ ಸ್ವಚ್ಛವಾಗಿರ್ತೀವಿ, ಕನ್ನಡಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದ್ದಾಗ ನಮ್ಮ ಮುಂದೆ ಬರುವಂಥವ್ರು ಹಾಗೆ ಗುರುತಿಸ. ಅದಕ್ಕೆ ಕೆಲವ್ರು ಹೇಳ್ತಾರೆ, ಓ ಇವ್ರು ಹೀಗೆ ಅಂತ ಹೇಳಿ, ಯಾಕೋ ಅವರು ವೈಬ್ರೇಷನ್ಸ್ ಅಥವಾ ವೈಬ್ಸಿಂದನೇ ಗೊತ್ತಾಗ್ತಿದೆ, ನೋಡಿದ್ರೆ ಗೊತ್ತಾಗ್ತಿದೆ ಇವ್ರು ಯಾಕೋ ಸರಿ ಇಲ್ಲ, ಇವ್ರ ಇಂಟೆನ್ಷನ್ ಸರಿ ಇಲ್ಲ, ಇವ್ರ ಉದ್ದೇಶ ಸರಿ ಇಲ್ಲ ಅನ್ನೋವಂಥದ್ದು ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿ ಕೆಲವರು ಹೇಳ್ತಾರೆ. ಹಾಗೆ ನಮ್ಮಲ್ಲಿ ಯಾವಾಗ ಸೂಕ್ಷ್ಮವಾಗಿ ಗ್ರಹಿಸುವಂಥ ಶಕ್ತಿಯನ್ನು, ಅಂದರೆ ನಾವು ಯಾವಾಗ ಎಲ್ಲರ ಜೊತೆ ನಾವು ಸಹನೆ ಮಾಡ್ಕೊಳ್ಳೋವಂಥ ಶಕ್ತಿ ಎಷ್ಟು ನಮ್ಮಲ್ಲಿ ಹೆಚ್ಚಿಸ್ಕೊತಾ ಹೋಗ್ತೀವಿ, ನಾವೆಲ್ಲವನ್ನ ಎಷ್ಟು ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಾ ಹೋಗ್ತೀವಿ, ಹೊಂದಾಣಿಕೆ ಮಾಡ್ಕೊಳ್ತಾ ಹೋದಷ್ಟು ನಮ್ಮಲ್ಲಿ ಪರೀಕ್ಷಿಸುವಂಥ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಪರೀಕ್ಷಿಸ್ಬೇಕಂದ್ರೆ ಮೊದಲು ನಾವು ಏನೇ ವಿಚಾರಗಳನ್ನೂ ಕೂಡ ನಾವು ಬುದ್ಧಿಲಿ ಇಟ್ಕೊಳ್ಳೋದನ್ನು ಕಡಿಮೆ ಮಾಡ್ಕೊತಾ ಹೋಗ್ಬೇಕು. ಕ್ಲೀನ್ ಆ್ಯಂಡ್ ಕ್ಲಿಯರ್ ಅಂದರೆ ನಾವು ಬುದ್ಧಿಯಿಂದ ಸ್ವಚ್ಛವಾಗಿರಬೇಕು. ಅದಕ್ಕೆ ನೋಡಿ, ಮೊದಲನೇ ಪೂಜೆ ನಡೆಯುವಂಥದ್ದೇ ವಿಘ್ನ ವಿನಾಶಕ ಅಂತ ಹೇಳಿ ಗಣೇಶನ ಪೂಜೆ. ಸೊ ಲಂಬೋದರ ಅಂತ ಹೇಳಿ ಕರಿತೀವಿ. ಸೊ ಲಂಬೋದರ ಅಂತ ಹೇಳಿದ್ರೆ ದೊಡ್ಡ ಹೊಟ್ಟೆ. ಅದಕ್ಕೆ ಏನಾದ್ರು ತಪ್ಪಾದರೂ ಕೂಡ ನಾವು ಹೇಳೋದೇನೋ ಹೊಟ್ಟೆಗೆ ಹಾಕೊಳ್ಳಿ ಅಂತ ಹೇಳ್ತೀವಿ. ಯಾರಿಗೂ ಕೂಡ ತಲೆಗೆ ಹಾಕೊಳ್ಳಿ ಅಂತ ಹೇಳಿ ಹೇಳೋದೇ ಇಲ್ಲ ನಾವು ಅಪ್ಪಿತಪ್ಪಿನೂ ಕೂಡ. ಹಾಗೆ ನಾವೆಷ್ಟು ಬೇರೆಯವ್ರನ್ನ ಗುರುತಿಸ್ಬೇಕಾದ್ರೆ ಅವ್ರು ಮಾಡಿರುವಂಥ ಸಣ್ಣ ಪುಟ್ಟ ತಪ್ಪುಗಳೇನಿದೆ ಅದೆಷ್ಟು ನಾವು ತಲೆ ಮೇಲೆ ಹಿತ್ಕೊಂಡು ಹೊರೆ ಆಡ್ಕೊಳ್ತಾ ಹೋಗ್ತಿರ್ತೀವೋ ಅಷ್ಟು ಸಮಯ ಸಂದರ್ಭದಲ್ಲಿ ಅವರನ್ನೆಲ್ಲ ಬೇರೆಯವ್ರನ್ನೂ ಕೂಡ ನಾವು ಗುರುತಿಸ್ಲಿಕ್ಕೆ ಆಗೋದಿಲ್ಲ, ಅದರಲ್ಲಿ ನಾವು ಎಡುತ್ತಾ ಹೋಗ್ತಿರ್ತೇವೆ. ಅದಕ್ಕೆ ಏನೇ ತಪ್ಪುಗಳು ಸಣ್ಣ ಪುಟ್ಟದಾದ್ರೂ ಕೂಡ ಎಷ್ಟು ಹೊಟ್ಟೆಗೆ ಹಾಕ್ಕೊಳ್ತಾ ಹೋಗ್ತಿರ್ತೋ ತಲೆ ಫುಲ್ ಕ್ಲೀನ್ ಆಗ್ತಾ ಹೋಗುತ್ತೆ, ಕ್ಲಿಯರ್ ಆಗ್ತಾ ಹೋಗುತ್ತೆ. ಅದಕ್ಕೆ ಬಸವಣ್ಣನವರು ಕೂಡ ಹೇಳೋದು, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಮನೆಯೊಳಗೆ ಕಸ ತುಂಬಿ ರಜ ತುಂಬಿ ಅಂತ ಹೇಳಿ. ಹಾಗೆ ನಮ್ಮ ಮನಸ್ಸನ್ನುವಂಥ ಮನೆಯನ್ನು ನಾವೆಷ್ಟು ಓರ್ಣವಾಗಿ ಇಟ್ಕೊಂಡಿದ್ದೀವಿ. ಹಬ್ಬ ಬಂತು, ಎಲ್ಲ ಮೂಲೆ ಮುಟ್ಕೋ ಗುಡಿಸಿ ಸ್ವಚ್ಛ ಮಾಡಿದ್ದಾಯ್ತು.
ಬಾಹ್ಯ ಸ್ವಚ್ಛತೆ ಕಡೆ ಹೆಚ್ಚು ಗಮನ ಕೊಡ್ತಿದ್ದೇವೆ, ಆದರೆ ಆಂತರಿಕ ಸ್ವಚ್ಛತೆಯ ಕಡೆ ನಾವು ಒಂದು ದಿನ ಆದರೂ ಒಂದು ಸಮಯ ಆದರೂ ಜೀವನ ಪರ್ಯಂತ ನಾವೆಷ್ಟು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ತೀವಿ. ಕ್ಲೆನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ ಹೇಳ್ತಾರೆ. ಅಂದರೆ ಭಗವಂತನ ಹತ್ರ ನಾವು ಶರೀರದಿಂದ ಹೋಗೋದಿಲ್ವಲ್ಲ, ಬುದ್ಧಿಯಿಂದ. ಆತ್ಮಕ್ಕೆ ಮುಕ್ತಿ ಅಂತ ಹೇಳ್ತಾರೆ. ಆತ್ಮಶುದ್ಧಿಯನ್ನು ಮಾಡ್ಕೊಳ್ಬೇಕಂದ್ರೆ ನಾವು ಆಂತರಿಕ ಶುದ್ಧಿಯಿಂದ ಮಾತ್ರ ಆತ್ಮಶುದ್ಧಿ ಆಗುವಂಥದ್ದು. ಯಾವಾಗ ಆಂತರಿಕ ಶುದ್ಧತೆ ಇರುತ್ತೆ ಆವಾಗ ನಾವು ಕರೆಕ್ಟಾಗಿ ಯಾವುದೇ ವ್ಯಕ್ತಿಗಳನ್ನು ಕೂಡ ಕರೆಕ್ಟಾಗಿ ನಾವು ಪರಿಶೀಲಿಸ್ಬೋದು. ನಮಸ್ಕಾರ ವೀಕ್ಷಕರೇ, ನಮಗೆಲ್ಲ ಗೊತ್ತು ಆಫ್ಟರ್ ಅನ್ ಏಜ್ ಆಫ್ 40 ವರ್ಷ ಆದಮೇಲೆ ನಾವು ರೆಗ್ಯುಲರ್ಲಿ ಮಾಡೋದು ಬ್ಲಡ್ ಟೆಸ್ಟ್ ಯಾವುದು ಅಂತ ಕೇಳಿದರೆ, ಒಂದು ಶುಗರ್ ಟೆಸ್ಟ್ ಮಾಡ್ತೀವಿ, ಎರಡನೇದು ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡ್ತೀವಿ. ಆ್ಯಂಡ್ ನಾವೀಗ ಬ್ಲಡ್ ರಿಪೋರ್ಟ್ ನೋಡುವಾಗ ಮೋಸ್ಟ್ ಆಫ್ ಅಸ್ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಕೊಲೆಸ್ಟ್ರಾಲ್ ಏನಿದೆ ಅದು ಜಾಸ್ತಿ ಇದ್ದೇ ಇರುತ್ತೆ. ಆ್ಯಂಡ್ ನಮಗೆಲ್ಲ ಒಂದು ಹೆದರಿಕೆ ಕೂಡ ಇದೆ, ಕೊಲೆಸ್ಟ್ರಾಲ್ ಇದ್ದರೆ ನಮಗೆ ಹಾರ್ಟ್ ಅಟ್ಯಾಕ್ ಬರುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಯಾವುದೇ ಫ್ಯಾಟಿ ಫುಡ್ ತಿನ್ನಲ್ಲ, ಮೊಟ್ಟೆ ತಿನ್ನಬಾರ್ದು ಅಂತ ಹೇಳ್ತೀವಿ, ಫಿಶ್ ತಿನ್ನಬಾರ್ದು ಅಂತ ಹೇಳ್ತೀವಿ, ಚಿಕನ್ ಮಟನ್ ಇದೇ ಥರ ಯಾವುದೂ ತಿನ್ನಬಾರ್ದು ಅಂತ ಹೇಳ್ತಾರೆ. ಬಟ್ ಇದೆಲ್ಲ ತಪ್ಪು ಕಲ್ಪನೆ ಆ್ಯಕ್ಚುಲಿ. ಸೊ ನಮ್ಮ ಬಾಡಿಯಲ್ಲಿ ಈ ಮೊಟ್ಟೆ ತಿಂದು ಅಥವಾ ಚಿಕನ್ ತಿಂದೆಲ್ಲ ಬರುವಂಥ ಕೊಲೆಸ್ಟ್ರಾಲ್ ಏನಿದೆ ದಟ್ ಇಸ್ ಹಾರ್ಡ್ಲಿ 20% ಅಷ್ಟೇ. ಬಾಕಿ ಇರುವಂಥ 80% ಕೊಲೆಸ್ಟ್ರಾಲ್ ಕೂಡ ನಮ್ಮ ಬಾಡಿಯಲ್ಲಿ ಇರುವಂಥ ಲಿವರ್ ಪ್ರೊಡ್ಯೂಸ್ ಮಾಡುವಂಥದ್ದು. ನೀವು ಏನೇ ಆಹಾರ ತಗೊಂಡ್ರೂ ಕೂಡ ಅದು ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಆಗುತ್ತೆ. ನೀವು ತಗೊಳ್ಳುವಂಥ ಧಾನ್ಯಗಳೇ ಮೇನ್ ಈ ಸಮಸ್ಯೆ ಬರಲಿಕ್ಕೆ ಇರುವಂಥ ಮೇನ್ ರೀಸನ್. ಆ್ಯಂಡ್ ನಮಗೆ ಹಾರ್ಟ್ ಅಟ್ಯಾಕ್ ಬರಲಿಕ್ಕೂ ಕೂಡ ಕೊಲೆಸ್ಟ್ರಾಲ್ ಅಲ್ಲ ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ನಾವು ಹೆಚ್ಚಿಗೆ ತಗೊಳ್ಳುವಂಥ ಧಾನ್ಯಗಳಲ್ಲಿ ಇರುವಂಥ ಗ್ಲೂಕೋಸ್ ಅಂಶ ಏನಿದೆ ಅದರಿಂದಾನೇ ನಮಗೆ ಹಾರ್ಟ್ ಅಟ್ಯಾಕು ಈ ಥರ ಸಮಸ್ಯೆಗಳೆಲ್ಲ ಬರ್ತಾ ಇದೆ. ನೀವೇ ವಿಚಾರ ಮಾಡಿ, ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಬರೋರಲ್ಲಿ ಮ್ಯಾಕ್ಸಿಮಮ್ ಜನರಿಗೂ ಕೂಡ ಡಯಾಬಿಟಿಸ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಕೊಲೆಸ್ಟ್ರಾಲನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಯಾವ ಥರ ಆಹಾರವನ್ನು ತಗೋಬೇಕು ಅಂತ ನಾನು ನಿಮಗೆ ಶೇರ್ ಮಾಡ್ತೇನೆ. ಸೊ ಮೇನ್ಲಿ ನಾವು ಮಾಡಬೇಕಾಗಿದೆ ಏನಂದರೆ, ನಮ್ಮ ಡೈಲಿ ಕನ್ಸಂಪ್ಷನ್ ಆಫ್ ಧಾನ್ಯಗಳು ಮತ್ತು ಶುಗರ್ ಮತ್ತು ಅದರೊಟ್ಟಿಗೆ ಉಪ್ಪು ಏನಿದೆ ಇದನ್ನು ಎಷ್ಟು ಕಡಿಮೆ ಮಾಡಲಿಕ್ಕಾಗುತ್ತೋ ಅಷ್ಟು ನಾವು ಅದನ್ನು ಕಡಿಮೆ ಮಾಡಬೇಕು. ಅದರೊಟ್ಟಿಗೆ ಒಳ್ಳೆ ಫ್ಯಾಟ್ ಇರುವಂಥ ಆಹಾರಗಳನ್ನು ಸೇವಿಸುವುದೇ ಈ ಕೆಟ್ಟ ಫ್ಯಾಟನ್ನು ಕಡಿಮೆ ಮಾಡಲಿಕ್ಕಿರುವ ಬೆಸ್ಟ್ ವೇ. ನೀವೇ ವಿಚಾರ ಮಾಡಿ, ನಿಮಗೆಲ್ಲ ಗೊತ್ತಿರಬಹುದು, ನಾವು ಬ್ಲಡ್ ಟೆಸ್ಟ್ ಮಾಡುವಾಗ ಈಗ ಎಲ್ಲರಿಗೂ ಗೊತ್ತಿದೆ, LDL ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್, ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ ಹೇಳ್ತೀವಿ. HDL ಅಂದರೆ ಒಳ್ಳೆ ಕೊಲೆಸ್ಟ್ರಾಲ್, ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಈ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ಸ್ ತುಂಬ ಜಾಸ್ತಿ ಇದ್ದರೆ ನಮಗೆ ಹಾರ್ಟ್ ಅಟ್ಯಾಕ್ ಎಲ್ಲ ಬರುವಂಥ ಸಾಧ್ಯತೆ ಏನಿದೆ ಅದು ತುಂಬ ಕಡಿಮೆ ಆ್ಯಕ್ಚುಲಿ. ಸೊ ಅದಕ್ಕೆ ನೀವು ಈ ತುಪ್ಪ ಎಲ್ಲ ತಗೊಳ್ಳೋವರೆದು ನೋಡಿದರೆ ಟೋಟಲ್ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಇದ್ದರೂ ಕೂಡ ಅವರಿಗೆ HDL ಲೆವೆಲ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಮ್ಮ ರೆಗ್ಯುಲರ್ ಫುಡ್ಡಲ್ಲಿ ಒಳ್ಳೆ ಫ್ಯಾಟ್ ಇರುವಂಥ ಆಹಾರಗಳನ್ನು ನಾವು ಇನ್ಕ್ಲೂಡ್ ಮಾಡಲೇಬೇಕು. ಅದು ತುಪ್ಪ ಇರ್ಬೋದು, ನಟ್ಸ್ ಇರ್ಬೋದು, ನಟ್ಸ್ ಆರ್ ವೆರಿ ಗುಡ್ ಸೋರ್ಸ್ ಆ್ಯಕ್ಚುಲಿ. ಬಾದಾಮ್ ಇರ್ಬೋದು, ಪಿಸ್ತಾ, ಕ್ಯಾಶ್ಯೋ, ವ್ಯಾಲ್ನಟ್ಟು, ಈ ಥರ ನಟ್ಸ್ಗಳನ್ನು ರೆಗ್ಯುಲರ್ಲಿ ನಿಮ್ಮ ಆಹಾರದಲ್ಲಿ ನೀವು ಇನ್ಕ್ಲೂಡ್ ಮಾಡಬೇಕು. ಅದರೊಟ್ಟಿಗೆ ಒಳ್ಳೆ ನಾರಿನಂಶ ಇರುವಂಥ ಆಹಾರಗಳನ್ನು ನಾವು ಇನ್ಕ್ಲೂಡ್ ಮಾಡಬೇಕು. ನಾರಿನಂಶ ಇರುವಂಥ ಆಹಾರಗಳು ಇನ್ಕ್ಲೂಡ್ ಮಾಡಿದರೆ ಈ ಕೊಲೆಸ್ಟ್ರಾಲ್ ಹೈಯೆಸ್ಟ್ ಯೂಸ್ ಆಗೋದು ಯಾವುದಕ್ಕೆ ಅಂತ ಕೇಳಿದರೆ ನಮ್ಮ ಬೈಲ್ ಪ್ರೊಡಕ್ಷನ್ಗೆ. ಸೊ ಆ ಬೈಲ್ ಎಕ್ಸ್ಕ್ರೀಟ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಏನಿದೆ ಅದನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಸಾಧ್ಯ. ಕೊಲೆಸ್ಟ್ರಾಲ್ ಕೆಟ್ಟದಲ್ಲ, ನಮ್ಮ ಇಡೀ ಬಾಡಿ ಮಾಡಿರೋದೇ ಕೊಲೆಸ್ಟ್ರಾಲ್ ಇಂದ. ನಮ್ಮ ಬ್ರೈನ್ ಇರ್ಬೋದು, ಸ್ಕಿನ್ ಇರ್ಬೋದು, ಪ್ರತಿಯೊಂದು ಸೆಲ್ ಮಾಡಿರೋದು ಕೂಡ ಕೊಲೆಸ್ಟ್ರಾಲ್ ಇಂದ. ಸೊ ಹಾಗಾಗಿ ಕೊಲೆಸ್ಟ್ರಾಲ್ ಕೆಟ್ಟದು ಅಂತ ಆ ತಪ್ಪು ಕಲ್ಪನೆ ಏನಿದೆ ಅದು ನಾವು ಕಂಪ್ಲೀಟ್ಲಿ ದೂರ ಮಾಡಲೇಬೇಕು. ಇನ್ನು ನಮಗೆ ನಮ್ಮ ನಾರ್ಮಲಿ ತಗೊಳ್ಳುವಂಥ ವೆಜಿಟೇಬಲ್ಸ್, ಎಲ್ಲ ವೆಜಿಟೇಬಲ್ಸ್ಗೂ ಕೂಡ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುವಂಥ ಶಕ್ತಿ ಇದೆ. ನಾವು ವೆಜಿಟೇರಿಯನ್ಸ್ ಅಂತ ಹೇಳಿದ್ರು ವೆಜಿಟೇಬಲ್ ತಗೊಳ್ಳೋದು ತುಂಬ ಕಡಿಮೆ. ಅನ್ನ ತುಂಬ ಹೆಚ್ಚಿಗೆ ಅನ್ನ ಹಾಕೊಳ್ತೀವಿ, ಇಷ್ಟೇ ಹೆಸರಿಗೆ ಯಾವುದಾದ್ರೂ ಸಬ್ಜಿ ಅಥವಾ ಪಲ್ಯಗಳನ್ನು ಹಾಕೊಳ್ತೀವಿ. ಆ ಹ್ಯಾಬಿಟನ್ನು ನಾವು ಬಿಟ್ಟು ಎಷ್ಟು ಪಲ್ಯ ತಗೊಳ್ತಿರೋ ಅಷ್ಟೇ ಕ್ವಾಂಟಿಟಿ ಅನ್ನವನ್ನು ತಗೊಳ್ಳುವಂಥ ಒಂದು ಹ್ಯಾಬಿಟನ್ನು ನಾವು ಡೆವಲಪ್ ಮಾಡಿದರೆ ಈ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಏನಿದೆ ಅದನ್ನು ಕಂಪ್ಲೀಟ್ಲಿ ದೂರ ಮಾಡಲಿಕ್ಕೆ ಸಾಧ್ಯ. ಅದರೊಟ್ಟಿಗೆ ನಿಮಗೆಲ್ಲ ಗೊತ್ತು, ಮೆಂತೆ ಹೈಯೆಸ್ಟ್ ಜನ ಯೂಸ್ ಮಾಡುವಂಥ ಒಂದು ಐಟಮ್. ಡಯಾಬಿಟಿಸ್ ಇದ್ದವರೆಲ್ಲ ಮೆಂತೆ ತಗೊಳ್ಳುವಂಥ ಒಂದು ಹ್ಯಾಬಿಟ್ ಅವರಿಗಿದೆ. ಸೊ ಮೆಂತೆ ತಗೊಳ್ಳೋದು ಕೂಡ ತುಂಬ ಒಳ್ಳೆಯದು, ಯಾಕೆಂದರೆ ಅದರಲ್ಲಿ ಕೂಡ ತುಂಬ ಸೊಲ್ಯುಬಲ್ ಫೈಬರ್ ಇದ್ದಿದ್ದಕ್ಕೆ ಕೊಲೆಸ್ಟ್ರಾಲ್ ಅವರ ಕೆಪಾಸಿಟಿ ಇರ್ಬೋದು ಅಥವಾ ಕಿಡ್ನಿ ಪ್ರೊಟೆಕ್ಷನ್ಗೆ, ಶುಗರ್ನ ಕಂಟ್ರೋಲ್ ಮಾಡಲಿಕ್ಕೆ ಇದಕ್ಕೆಲ್ಲ ಈ ಮೇಥಿ ಏನಿದೆ ಅದು ತುಂಬ ಹೆಲ್ಪ್ ಆಗುತ್ತೆ. ರೆಗ್ಯುಲರ್ಲಿ ತಗೊಳ್ಳುವಂಥ ವೆಜಿಟೇಬಲ್ಸ್ ಎಲ್ಲ ಆದರೆ ನಾವು ಲೇಡೀಸ್ ಫಿಂಗರ್ ಅಂದರೆ ಬೆಂಡೆಕಾಯಿ ಮತ್ತು ಬದನೆಕಾಯಿ, ಅದರಲ್ಲಿರುವಂಥ ಸೊಲ್ಯುಬಲ್ ಫೈಬರ್ ಏನಿದೆ ಅದು ತುಂಬ ಒಳ್ಳೆಯದು. ಸೊ ರೆಗ್ಯುಲರ್ಲಿ ನಿಮ್ಮ ಆಹಾರದಲ್ಲಿ ಪ್ರತಿ ದಿವಸ ಒಂದು ಪಲ್ಯ ಮಾಡಿ, ಒಂದು ಸೊಪ್ಪಿನ ಪಲ್ಯ ಇರಲೇಬೇಕು, ಯಾಕೆಂದರೆ ಸೊಪ್ಪಲ್ಲಿ ತುಂಬ ನಾರಿನಂಶ ಇದೆ. ಅದರೊಟ್ಟಿಗೆ ನಮ್ಮ ಬಾಡಿಗೆ ಬೇಕಾಗಿರೋದು ಪ್ರತಿಯೊಂದು ವೈಟಮಿನ್ ಕೂಡ, ವಿಟಮಿನ್ ಬಿ ಇರ್ಬೋದು, ಬಿ ಕಾಂಪ್ಲೆಕ್ಸ್ ಎಲ್ಲ ಇರ್ಬೋದು, ವೈಟಮಿನ್ ಕೆ ಇರ್ಬೋದು, ಜಿಂಕ್, ಮೆಗ್ನೀಷಿಯಂ, ಈ ಥರ ಎಲ್ಲ ಮಿನರಲ್ಸ್ ಕೂಡ ಬೇಕಾದಷ್ಟು ಕ್ವಾಂಟಿಟಿಯಲ್ಲಿ ನಮಗೆ ಸೊಪ್ಪಲ್ಲಿ ಸಿಗುತ್ತೆ. ಸೊ ಇದೆಲ್ಲ ತಗೊಳ್ಳೋದು ತುಂಬ ಕಡಿಮೆ ಆಗಿದ್ದಕ್ಕೆ ನಮಗೆ ಲೇಟೆಸ್ಟ್ ಸ್ಟೇಜಲ್ಲಿ ನಾವೆಲ್ಲ ಫುಡ್ ಸಪ್ಲಿಮೆಂಟ್ಸ್ಗೆ ಡಿಪೆಂಡ್ ಆಗುವಂಥ ಒಂದು ಕಂಡೀಷನ್ ಕ್ರಿಯೇಟ್ ಆಗೋದು. ಸೊ ಈ ಥರ ಆಹಾರಗಳನ್ನು
ನಾವು ಏನು ಮಾಡಬೇಕು, ಹೆಚ್ಚಿಗೆ ತಗೋಬೇಕು. ಶುಗರ್ ಮತ್ತು ಹೈ ಕ್ಯಾಲರಿ ಇರುವಂಥ ಆಹಾರಗಳನ್ನು ನಾವು ಕಡಿಮೆ ಮಾಡಬೇಕು. ಒಳ್ಳೆ ಫ್ಯಾಟ್ ತಗೊಂಡ್ರೆ ಏನಾಗುತ್ತೆ, ಬೊಜ್ಜು ಕೂಡ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಮ್ಮ ಹಾರ್ಟ್ ಫ್ರೆಂಡ್ಲಿ ಆಗಿರುವಂಥ ಆಹಾರಗಳು, ಈ ನಟ್ಸ್ ಇರ್ಬೋದು, ಸೀಡ್ಸ್, ನಿಮಗೆಲ್ಲ ಗೊತ್ತು, ಅಗಸೆ ಬೀಜ, ಚಿಯಾ ಸೀಡ್ಸು, ಈ ಥರ ಐಟಮ್ಸನ್ನು ನಿಮ್ಮ ಆಹಾರದಲ್ಲಿ ಹೆಚ್ಚಿಗೆ ಇನ್ಕ್ಲೂಡ್ ಮಾಡಿದ್ರೆ ಏನಾಗುತ್ತೆ, ಅದು ನಿಮ್ಮ HDL ಲೆವೆಲ್ನ ಹೆಚ್ಚು ಮಾಡೋದರಿಂದ ಎಲ್ಲಾದರೂ ಬ್ಲಾಕ್ ಆಗುವಂಥ ಸಾಧ್ಯತೆ ಇದ್ದರೂ ಕೂಡ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಈ ಥರ ಆಹಾರ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿ ಫ್ಯಾಟ್ ಕೆಟ್ಟದಲ್ಲ, ಒಳ್ಳೆ ಫ್ಯಾಟ್ ಇರುವಂಥ ಆಹಾರಗಳ ತಗೊಂಡ್ರೆ ಕೊಲೆಸ್ಟ್ರಾಲ್ ಆಗಲಿ ಮತ್ತು ಫ್ಯೂಚರ್ಲಿ ಬರೋಕ್ಕಿರುವಂಥ ಭಾಳಷ್ಟು ಕಾಯಿಲೆಗಳನ್ನು ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತೆ. ನೀವೆಲ್ಲ ಇದು ರೆಗ್ಯುಲರ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಧನ್ಯವಾದ.